ನೋಡಿ, ಪೂಂಚ್ನಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಬ್ಯಾಕ್ ಟು ಬ್ಯಾಕ್ ಪೂಂಚ್ ಮೇಲೆ ದಾಳಿ ಆಗ್ತಾ ಇದೆ. ಪಾಕ್ ದಾಳಿಯ ಸಿಸಿ ಕ್ಯಾಮೆರಾದ ದೃಶ್ಯ ಕೂಡ ಲಭ್ಯವಾಗಿದೆ. ಜಮ್ಮುವಿನಲ್ಲಿ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಪಾಕ್ ದಾಳಿಯ ದೃಶ್ಯದ ಸಿಸಿಟಿವಿ ಫುಟೇಜ್ ನೋಡಿ. ಅದು ಅಲ್ಲಿ ದಾಳಿ ಆಗೋವರೆಗಿನ ಫುಟೇಜ್ ಮಾತ್ರ ಇರುತ್ತೆ. ಅನಂತರದಲ್ಲಿ ಬ್ಲಾಸ್ಟ್ ಆಗುತ್ತೆ, ನಿಮಗೆ ಬ್ಲಾಕ್ ಕಾಣಿಸುತ್ತೆ. ಇದು ಸಿಸಿಟಿವಿಯ ಫುಟೇಜ್. ಪೂಂಚ್ನಲ್ಲಿ ನಡೆದಿರುವಂತಹ ದಾಳಿ, ಮನೆಗಳನ್ನ ಗುರಿಯಾಗಿಸಿ, ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. ಹಾಗಂತ ಇಂಥ ದಾಳಿಗಳಿಗೆ ಶಾರ್ಟ್ ಡಿಸ್ಟೆನ್ಸ್, ಶಾರ್ಟ್ ಲೆಂತ್ ಅಲ್ಲಿ ಆಗುತ್ತಲ್ಲ ದಾಳಿಗಳು, ಇದಕ್ಕೆ KS-400 ಅನ್ನ ಬಳಸೋದಕ್ಕೆ ಆಗೋದಿಲ್ಲ. ಬಟ್ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಅಂತೂ ಖಂಡಿತವಾಗಿಯೂ ಭಾರತದ ಬಳಿ ಇದೆ. ಅದೆಲ್ಲದರ ಪ್ರಯೋಗಗಳಾಗ್ತಾ ಇದೆ. ಅದನ್ನು ಹೊರತುಪಡಿಸಿಯೂ ಕೂಡ ಇವಾಗ 25-35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆಗುವಂತ ಶಾರ್ಟ್ ಅಟ್ಯಾಕ್ಗಳನ್ನ ತಪ್ಪಿಸಿಕೊಳ್ಳೋದರಲ್ಲಿ ಅಲ್ಲಲ್ಲಿ ವಿಫಲವಾಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ನಾವು ಗಮನಿಸಿದ ಹಾಗೆ ನಾಗರಿಕರನ್ನ ಗುರಿಯಾಗಿ ಪೂಂಚ್ನಲ್ಲಿ ನಡೆಸ್ತಾ ಇರುವಂತ ದಾಳಿ, ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇದ್ದು ಹೊರತಾಗಿಯೂ ಕೂಡ ಮನೆಗಳ ಮೇಲೆ ಶೆಲ್ ದಾಳಿಗಳಾಗ್ತಾ ಇದೆ. ಬಟ್ ಇದುವರೆಗೂ ಕೂಡ ಅಂತ ಹಾನಿ ರಿಪೋರ್ಟ್ ಆಗಿಲ್ಲ, ಜೀವಹಾನಿ ರಿಪೋರ್ಟ್ ಆಗಿಲ್ಲ. ಗಾಯಗಳಾಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಮನೆ ಮೇಲೆ ಶೆಲ್ ದಾಳಿ ಆಗಿರುವಂತ ದೃಶ್ಯ, ಒಂದು ಸಿಸಿಟಿವಿ ಫುಟೇಜು. ಆ ಕ್ಷಣಕ್ಕೆ ಏನಾಯ್ತು ಅಂತ 7:31 ಸುಮಾರಿಗೆ ಆಗಿರುವಂತ ದಾಳಿಯ ಸಿಸಿಟಿವಿ ಫುಟೇಜ್ ಒಂದ್ ಕಡೆ ಇದೆ, ಮತ್ತೊಂದು ಕಡೆ ದಾಳಿಯಾದ ನಂತರದಲ್ಲಿ ರೆಕಾರ್ಡ್ ಆಗಿರುವಂತ ದೃಶ್ಯ ನೋಡಿ. ಮನೆ ಮೇಲೆ ಶೆಲ್ ದಾಳಿಯ ನಂತರ ಮನೆ ಸಂಪೂರ್ಣವಾಗಿ ಛಿದ್ರವಾಗಿದೆ. ಬಟ್ ಇದರಲ್ಲಿ ನಾಗರಿಕರು ಇದ್ರ, ಅಂದ್ರೆ ಮನೆಯಲ್ಲಿ ಜನವಾಸವಿದ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಗಳು ಬರಬೇಕಿದೆ. ಯಾಕೆಂತ ಹೇಳಿದ್ರೆ ಕೆಲವರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಯಾರು ಒಪ್ಪಿದ್ದಾರೆ ಅವರನ್ನ ಸೇಫ್ ಆದಂತ ಸ್ಥಳಗಳಿಗೆ ಅವರನ್ನ ಕರ್ಕೊಂಡು ಹೋಗಿ ಬಿಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಕೆಲವೊಂದು ಕಡೆ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ.